ಅನ್ಬೇಕು ನೀವು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಮನೆ ಚಂದ್ರು ಕಿಚನ್ ಯೂಟ್ಯೂಬ್ ಚಾನಲ್. ಬೆಂಗಳೂರಿನ ಶಿವಾನಂದ ಸರ್ಕಲ್ ಅಲ್ಲಿರೋ ಚಂದ್ರು ಅವರ ಹೋಟೆಲ್ಗೆ ನಾನ್ ವೆಜ್ ಪ್ರಿಯರು ಬಂದ್ರಂತೂ ಹಬ್ಬವೋ ಹಬ್ಬ. ಇಲ್ಲಿ ಏನುಂಟು ಏನಿಲ್ಲ ಹೇಳಿ, ಯು ನೇಮ್ ಇಟ್ ವಿ ಹ್ಯಾವ್ ಇಟ್ ಅನ್ನೋ ಥರ. ಅಂದರೆ ಚಿಕನ್ನು, ಮಟನ್ನು, ಲಿವರ್ ಫ್ರೈ, ಬೋಟಿ ಫ್ರೈ ಎಲ್ಲ ಇದೆ. ಹೇಳ್ತಾ ಹೋದರೆ ಲಿಸ್ಟ್ ಬೆಳೀತಾನೆ ಹೋಗುತ್ತೆ. ಸೊ ಇವತ್ತು ನಮ್ಮ ಚಂದ್ರು ಅವರು ಯಾವ ಅಡುಗೆ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ ಅಂತ ನೋಡೋಣ. ಹಾಗೆಯೇ ಈ ಹೋಟೆಲ್ನ ಸ್ಪೆಷಾಲಿಟಿ ಏನಂತ ಹೇಳಿದರೆ, ಇವು ಯಾವುದೇ ಆರ್ಟಿಫಿಷಿಯಲ್ ಕಲರ್ಸನ್ನು ಯೂಸ್ ಮಾಡಲ್ಲ, ಹಾಗೆಯೇ ಜಾಸ್ತಿ ಸ್ಪೈಸಿನೂ ಇರಲ್ಲ. ಬನ್ನಿ ಹಾಗಿದ್ರೆ ನಮ್ಮ ಚಂದ್ರು ಸರ್ನ ನಾವು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಂದ್ರು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಬಂದಿದ್ದೀರಾ, ನಮಗೂ ಖುಷಿಯಾಗಿದೆ. ನೀವೇನು ಕೇಳ್ತೀರಾ ಆ ಅಡಿಗೆ ಮಾಡ್ತಾ ಇರೋದೇ. ನಾನ್ ವೆಜ್ ಅಂತೂ ಆಯಿತು, ನಾನ್ ವೆಜ್ ಆಯಿತು, ಪನ್ನೀರ್ ಆಯಿತು, ಮಶ್ರೂಮ್ ಆಯಿತು. ಸೊ ಇವತ್ತು ನಮಗೆ ಏನು ಅಡುಗೆ ಹೇಳ್ಕೊಡ್ತಾ ಇದ್ದೀರಾ ನೀವು? ಮೇಡಮ್, ಈಗ ಪಾಂಪ್ಲೆಟ್, ವೈಟ್ ಪಾಂಪ್ಲೆಟ್ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ, ತವಾ ಫ್ರೈ. ಇದಾದ್ಮೇಲೆ ಹೆಂಗೆ ಹಾಕೋದು, ಏನು ಮಸಾಲೆ ಕೊಡೋದು ನಿಮ್ಗೆ ಹೇಳ್ತೀನಿ. ತಿಳ್ಕೊತಾ ಇರಿ, ಕಲ್ತ್ಕೊತಾ ಇರಿ, ಒನ್ ಮೋರ್ ಥರ ಮಾಡ್ತಾ ಇರಿ. ಇದನ್ನು ಇವ್ರಿಗೂ ತೋರಿಸ್ತೀನಿ, ನಿಮಗೂ ತೋರಿಸ್ತೀನಿ. ನೀವು ಕಲ್ತ್ಕೊಂಡ್ಬಿಟ್ರೆ ಅದರಷ್ಟು ಆನಂದ ಯಾವುದೂ ಇಲ್ಲ. ಈ ಪ್ರೀತಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಫಿಶ್ ಫ್ರೈಗೆ ಆಗುವ ಮಸಾಲೆ. ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು 10 ಮೆಣಸಿನ್ಕಾಯಿ ನೋಡಿ, ಲೆಕ್ಕ 2, 4, 6, 8, 9, 10 ಮೆಣಸಿನ್ಕಾಯಿ. ಒಂದು ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು 4 ಲವಂಗ, 3 ಪೀಸು ಚಕ್ಕೆ, ಒಂದು ಸ್ವಲ್ಪ ಕಾಳುಮೆಣಸೆ, ನೋಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಇದಾದ್ಮೇಲಿಂದ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಅರ್ಧ ಕಟ್ಟಿನಷ್ಟು ಸ್ವಲ್ಪ ಕೊತ್ತಂಬರಿ, ಪುದೀನ. ಇದಾದಮೇಲೆ ಸ್ವಲ್ಪ ಕೊಬ್ಬರಿ, ತೆಂಗಿನಕಾಯಿ ತುರಿ, ಇದನ್ನೆಲ್ಲ ಹಾಕೋದು, ಮಿಕ್ಸಿಗೆ ಹಾಕೋದು, ರುಬ್ತಾ ಇರೋದು. ಒನ್ ಮೋರ್ ಥರ ರುಬ್ಬಿಟ್ಟು ಬರ್ತಾ ಇರ್ತದೆ. ರುಬ್ಬಾದ್ಮೇಲೆ ನೋಡಿ, ಇದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕನಷ್ಟು ಉಪ್ಪು ಎಲ್ಲ ಹಾಕಿ ಒಟ್ಟಿಗೆ ರುಬ್ಬಿಡೋದು. ರುಬ್ಬಾದ್ಮೇಲೆ ಮೀನಿಗೆ ಮಸಾಲೆ ಹಾಕ್ತಾ ಇರೋದು, ಉಣ ಬಡ್ಸೋದಕ್ಕೆ ತವ ಇಡ್ತಾ ಇರೋದು, ಖುಷಿಯಾಗಿ ತಿನ್ನಿಸ್ತಾ ಇರೋದು. ರುಬ್ಕೊಂಬಾರಪ್ಪ ರಾಹುಲ್ಲ. 1 ಅವರ್ ಫ್ರಿಜ್ಜಲ್ಲಿ ನಿಂದಿದೆ. ಮೀನು ಹಾಕಿದ್ದೀವಿ, ಮಸಾಲೆ ಹಾಕಿದ್ವಿ, ಎಲ್ಲ ಹಾಕಿದ್ದು ಗೊತ್ತಲ್ವ. ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣು, ಕಾಳುಮೆಣಸು, ಇಷ್ಟನ್ನು ಹಾಕಿ ಉಪ್ಪನ್ನು ಹಾಕಿ ರುಬ್ಬಿದೆವು. ರುಬ್ಬಾದ ಮೇಲೆ ಮೀನಿಗೆ ಮಸಾಲೆ ಹಾಕಿದೆವು. ಈಗ ಈ ಮೀನು ಮಸಾಲೆಯನ್ನು ಈ ತವಾಗ ಹಾಕಿ ಮಾಡ್ತಾಯಿದ್ರೆ, ತಿಂತಾಯಿದ್ರೆ ಖುಷಿಯಾಗಿರುತ್ತೆ. ನಾನೀಗ ಗ್ಯಾಸ್ ಆನ್ ಮಾಡ್ತೀನಿ. ಆಯಿತು. ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಹಾಕ್ತಾಯಿದ್ದೆ. ಮನೆಯಲ್ಲಿ ಮಾಡಿದ ಕೊಬ್ಬರಿ ಎಣ್ಣೆನ ಹಾಕಿ ಸ್ವಚ್ಛತೆಯಿಂದ 2 ಮೀನನ್ನು ಬಿಟ್ಟು ಘಮ ಅಂತ ಇದೆ ಮೀನು. ಆ ಕೊಬ್ಬರಿ ಎಣ್ಣೆ ಈ ಮೀನಿಗೆ ಹಾಕಿ ತಿಂತಾಯಿದ್ರೆ ಎಂತ ಮಾಡಿ ಚೆಂದ ಹೋಗ್ತದೆ. ಎಂತ ಅದಕ್ಕೆ ಮಾಡ್ತಾಯಿದ್ದೀನಿ. ಎಲ್ಲ ಮಾಡಿದ್ರೆ ರೆಸಿಪಿಯಲ್ಲಿ ಕಲ್ತ್ರಿ? ಎಲ್ಲ ನಮ್ಮ ಮನೆ ಮಸಾಲೆ, ಮನೆಯಲ್ಲೇ ನೋಡಿರುವುದು, ಮಾಡ್ತಾ ಇರೋದು. ಈಗ ಪೋರ್ಚುಗೀಸ್ ಫಿಶ್ ಅಂತ ಎಲ್ಲೆಲ್ಲಿ ಸುತ್ತಾರೆ, ಸ್ಟ್ರೀಮಲ್ಲಿ ಇಕ್ತಾರೆ, ಕೊಡ್ತಾ ಇದ್ದಾರೆ. ನಾವು ತವಾದಲ್ಲಿ ಇಕ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ. ಇದು ನಾವು 30 ವರ್ಷದ ಹಿಂದೆಯೇ ಇದನ್ನು ಮಾಡಿದ್ದೆವು. ಈಗ ನಿಮಗೆ ತೋರಿಸುತ್ತಿದ್ದೇವೆ ಮೀನಿನ ಮಾಡುವ ಶೈಲಿ, ನಮ್ಮ ಶೈಲಿ. ತಿಂತಾ ಇದ್ದೀವಿ. ಅದಾದಮೇಲೆ ಈಗ ಮನೇಲಿ ಮಾಡ್ಕೊಳ್ಳಿ. ಯಾವತ್ತೋ ಬೇಜಾರಾಯ್ತಾ, 1 ಮೋರ್ ಅಂತ ಚಂದ್ರು ಮನೆಗೆ ಬನ್ನಿ, ತಿನ್ನಿ, ಖುಷಿಯಾಗಿ. ನೀನು ಕೊಡಿಸ್ತಾ ಇದ್ದೀನಿ, ಖುಷಿಯಾಗಿ ಮನೇಲಿ ಮಾಡಿ, ಮಕ್ಕಳಿಗೂ ತಿನ್ನಿಸಿ, ನೀವೂ ತಿನ್ನಿ. ನೋಡಿ, ಚೆಂದ ಮಾಡಿದ್ದಾರೆ ಮಸಾಲೆ. ಮೇಡಮ್ ಅವ್ರು ಚೆನ್ನಾಗಿ ಹಾಕಿದ್ದಾರೆ. ಈಗ ತವಾಗ ಬಿಡ್ತಾ ಇದ್ದೀನಿ. ಇದಕ್ಕೆ 2 ಮೀನೇ ಕುತ್ಕೊಳ್ಳೋದು. ಪರಿಮಳ ಬರ್ತಾ ಇದೆ ಖುಷಿಯಾಗಿ. ಈಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಲ್ಲಿ ಒಂದು ಚೂರು ನಿಂಬೆಹಣ್ಣು. ಬರ್ತಾ ಇದೆ ಸೌಂಡ್, ಚಟ ಚಟಪಟ ಬೇಯ್ತಾ ಇದೆ, ಖುಷಿಯಾಗಿ.
ಹೇಳ್ಕೊಟ್ಟಿದ್ದ? ಇದೆಲ್ಲ ನಮ್ಮ ಮನೆ ವಿದ್ಯೆ. ನಾವಿನ್ನೆಲ್ಲೂ ಕಾಪಿ ಹೊಡೆದಿಲ್ಲ, ಎಲ್ಲೂ ನೋಡಿಲ್ಲ. ನಾವು ತೋರಿಸ್ಕೊಟ್ಟವ್ರೆ, ಅವಾಗಿಂದ ಮಾಡ್ತಾಯಿದ್ರು. ಈಗ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಹಿಂಗೆಲ್ಲ ಉಣಬಡಿಸಿ ಖುಷಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಿ ಹೆಂಗಿರುತ್ತೆ ಅಂದರೆ ತಿಂದಾದ್ಮೇಲೆ ನೀವೇ ಹೇಳ್ತೀರ, ನಾನು ಹೇಳೋದಲ್ಲ. ನೀವು ಚಿಕ್ಕವರಿದ್ದಾಗ ಕಿಚನ್ಗೆಲ್ಲ ಹೋಗ್ತಾ ಇದ್ರೆ ಮೇಡಮ್, ಮನೆ ಇವತ್ತೂ ಕೂಡ ಹೋಟ್ಲಲ್ಲಿ ಮಾತ್ರ ಅಡಿಗೆ. ಮನೇಲಿ ಬಂದರೆ ಸೋಫಾದಲ್ಲಿ ಕೂತಿರ್ತೀವಿ, ಅವರೇ ತಿನ್ಸ್ಕೊಡ್ತಾರೆ ಬೇಕಾದ್ರೆ. ನಾನು ಯಾವುದು ಅಡುಗೆ ಮನೇಲಿ ಕಾಲಿಡಲ್ಲ. ಹೋಟ್ಲಲ್ಲಿ ಮಾತ್ರ ಮನೇಲಿ ಬಂದರೆ ಎಂಟಿ ಊಟ. ಫಿಶ್ ಬೇಗನೆ ಫ್ರೈ ಆಗುತ್ತಲ್ವಾ? 5 ನಿಮಿಷ. ಮೀನು ಪ್ರೋಸೆಸ್ ಏನು ಅಂದರೆ ಮಸಾಲೆ ಹಾಕೋದು ಈಸಿ, ಬೇಯೋದು ಈಸಿ. 5 ನಿಮಿಷ ಕರೆಕ್ಟಾಗಿ ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಗಮ್ಮ ಅಂತದೆ. ಉಲ್ಟಾ ತಿರುತ್ತಾ ಒಂದ್ಸಲ ಮಾಡಿಬಿಟ್ರೆ ಬೆಲ್ಲೋಯ್ಯಾ. ಹುಣಸೆ ಹಣ್ಣು ಬದಲಿಗೆ ಆ ಕಡೆ ಎಲ್ಲ ಕೋಕಮ್ ಎಲ್ಲ ಸಿಗುತ್ತಲ್ಲ, ಅದನ್ನ ಹಾಕ್ಬೋದಾ? ಹಾಕ್ಬೋದು. ಅದೇ ಆಯಾ ಊರಿಗೆ ಆಯಾ ಥರದ್ದು ಒಂದು ಐಟಮ್ ಸಿಗುತ್ತೆ. ಅದಕ್ಕೆ ನಮ್ಮನೇಲಿ ಇದು ಸಿಗುತ್ತೆ. ಯಾವ್ದು ಸಿಗುತ್ತೋ ಕರೆಕ್ಟಾಗಿ ಮಾಡಬೇಕು. ಇವು ಏನು ಸಿಗೋದೇ ಇಲ್ಲಪ್ಪ ಅನ್ನೋದು ಎಲ್ಲ ಮನೆಯಲ್ಲೇ ಇರುತ್ತೆ. ನಮ್ಮ ಮನೇಲಿ ಇರೋದನ್ನ ತೆಗೆದ ಹುಳಿ ಇಲ್ವಾ, ನಿಂಬೆಹಣ್ಣಿಂದು. ಇದಕ್ಕೆ ಮೀನಿಗೆ ಬೇಕಾಗಿರೋದು ಹುಳಿ, ಉಪ್ಪು, ಖಾರ. ಈ 2-3 ಮಿಶ್ರಣ ಆಗ್ಬಿಟ್ರೆ ಆ ಟೇಸ್ಟ್ ತಿಂತಾ ಇದೆ ಅಂತ. ಇಷ್ಟು ದಿನ ಚಂದ್ರು ಸರ್ ಅವರು ಬೇರೆ ಬೇರೆ ಚಾನಲಲ್ಲಿ ಕಾಣಿಸ್ಕೊಳ್ತಾ ಇದ್ರು ಅಂತ, ಈಗ ಅವ್ರದೇ ಓನ್ ಚಾನಲಲ್ಲಿ ಎವ್ರಿ ವೀಕ್ಲಿ ಒನ್ಸ್ ಬರ್ತದೆ. ಒನ್ಸ್ ಆರ್ ಟ್ವೈಸ್ ಅಂತ ಬಂದೇ ಬರ್ತಾರೆ. ನೋಡ್ತಾ ಇರಿ. ಸೊ ಎಲ್ಲ ಈಸಿ ರೆಸಿಪೀಸು, ಆರಾಮಾಗಿ ಮನೆಯಲ್ಲಿ ನೀವು ಮಾಡ್ಕೋಬಹುದು. ಎಲ್ಲ ನಿಮ್ಮ ಕಿಚನ್ ಅಲ್ಲೇ ಸಿಗುತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ. ಹೌದು, ಮನೆಯಲ್ಲಿರೋ ವಸ್ತು ಹಾಕು, ಮನೆಯಲ್ಲಿರೋದನ್ನೇ ಮಾಡು. ಫ್ಯಾನ್ಸಿ ಮಸಾಲ ಯಾವುದೂ ಇಲ್ಲ ಅಲ್ವಾ ಸರ್? ಫ್ಯಾನ್ಸಿ ಮಸಾಲ ಯಾವುದಿಲ್ಲ. ತರಬೇಕಪ್ಪ, ಅದು ತರಬೇಕು, ತೇಜು ಗರಂ ಮಸಾಲ ಯಾವುದೂ ಇಲ್ಲ. ಚಂದ್ರು ಹೇಳ್ಕೊಟ್ಟಿದ್ದು ಮಸಾಲ ಹಾಕ್ಕೊಂಡು ಮಾಡ್ತಾ ಇದ್ರೆ ಅನ್ಬೇಕಷ್ಟೇ ಮೇಡಮ್. ಎಲ್ಲ ಮನೇಲೇ ಇದೆ ಮೇಡಮ್. ನಾವುಗಳು ಸೃಷ್ಟಿ ಮಾಡ್ಕೊಳೋದು. ಅದಿದೆಯಾ ಇದೆ ಮಸಾಲೆಗೆಲ್ಲ ಅಡಿಟ್ ಆಗ್ಬಿಟ್ಟು ಮುಂಚೆ ಎಲ್ಲ ಮನೇಲಿ ಇಟ್ಟಿದ್ದೆ ಆಗ್ತಾ ಇದ್ದು ನೋಡಿ. ಪಟಾಪಟ್ ಕುಡ್ದೆ, ರಸ ಮಾಡಿದೆ, ಎಲ್ಗೋ ಹೋಯ್ತು. ಅದೆಲ್ಲ ಹಳೇ ಶೈಲಿ. ಕುಡಿದಿದ್ದ ತಕ್ಷಣ ಗಂಟಲು ನೋಟೋಗುತ್ತೆ, ನೆಗಡಿವ್ ಹೋಗುತ್ತೆ. ಹೆಲ್ತಿ ಕಾನ್ಷಿಯಸ್ ಅಂತ ಹೇಳಿದ್ರೆ ಹೋಗಿ ರೆಡಿಮೇಡ್ ಪೌಡರ್ ಅಂತ. ಅದಕ್ಕೆ ನೋಡಿ ನಿಮಗೆ ಇದೆ ಮನೆಯಲ್ಲಿ. ಜೀರಿಗೆ ಸಿಗುತ್ತೆ, ಮೆಣಸು ಸಿಗುತ್ತೆ. ಕುಡ್ತಾ ಇರಿ, ಮಾಡ್ತಾ ಇರಿ. ಒಂದು ಮೂರು ಥರ ತಿಂತಾ ಇರ್ಬೇಕು. 2 ನಿಮಿಷದಲ್ಲಿ ಹೌದು. ಎಲ್ಲ ಇನ್ನು ನೆಂದ್ಬಿಟ್ರೆ ಖುಷಿನೇ. ನೋಡಿ ಬೆಂದಿದೆ, ರೋಸ್ಟ್ ಆಗಿದೆ. ಈಗ ನೋಡಿ ಇನ್ನೇನಿದೆ, ಹಿಂಗೆ ಇಡ್ತಾ ಇರೋದು, ಹಿಂಗೆ ಕೊಡ್ತಾ ಇರೋದು. ಸಿಂಪಲ್ ಅಂಡ್ ಈಸಿ ಅಷ್ಟೇ. ನಾನು ಹೇಳ್ತೀನಲ್ಲ ನೋಡಿ, ಹಾಕ್ತಾ ಇರೋದು ಖುಷಿಯಾಗಿ ತಿಂತಾ ಇದ್ರೆ ಅಂದ್ರೆ ಜನ. ಚಂದ್ರು ವಿದ್ಯೆನೇ ಇಷ್ಟ ಮೇಡಮ್. ಆಟ ಆಡ್ಕೊಂಡು ಮಾಡಬೇಕು, ಆಟ ಆಡ್ಕೊಂಡು ತೋರಿಸ್ತಾ ಇದ್ರೆ ನೀವು ಆಟ ಆಡ್ಕೊಂಡು ಕಲ್ತ್ಬಿಡ್ತೀರಾ. ಕಲಿಬೇಕಲ್ಲ ಮೇಡಮ್, ಎಲ್ಲರೂ ಕಲಿಬೇಕು. ಇವತ್ತು ಎಷ್ಟು ಮನೆಗಳಲ್ಲಿ ಖುಷಿಯಾಗಿದ್ದಾರೆ ಗೊತ್ತಾ? ಆ ಖುಷಿನೇ ನಮ್ಗೆ ಬೇಕಾಗಿರೋದು. ಇದಾಯಿತು, ಈಗ ಬಂತು ನೋಡಿ, ಮಾಡಿದ್ದೀನಿ. ವೈಟ್ ಪಾಂಪ್ಲೆಟ್ ತವಾ ಫ್ರೈ ನೋಡಿ ಕೊಟ್ಟಿದ್ದೀನಿ, ತಿನ್ನಿ. ಅದಾದಮೇಲೆ ಒನ್ ಮೋರ್ ಅಂತ ಹೇಳಿ ಏನಂತೀರಾ? ನನಗೆ ಗೊತ್ತಲ್ಲ. ನೀವು ಈ ಚಾನಲ್ ನೋಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು. ಮಾಡಾದ್ಮೇಲೆ ಇನ್ನು 100 ಅಡುಗೆ ತೋರಿಸ್ಕೊಡ್ತಾ ಇರ್ತೀನಿ. ಥರವಾದ ಅಡುಗೆಗಳನ್ನು ತೋರಿಸ್ತೀನಿ. ನೀವು ಕಲ್ತ್ಕೊಳ್ಳಿ, ಮನೇಲಿ ಖುಷಿಯಾಗಿರಿ. ಏನಂತೀರಾ? ನಾನು ಗೊತ್ತಲ್ಲ. ಬಾಯ್. ನಮ್ಮ ಹೋಟ್ಲು ಶಿವಾನಂದ ಸರ್ಕಲ್, ಗಾಂಧಿ ಭವನ್ ಎದುರುಗಡೆ ಬರಬೇಕು, ನೀವು ತಿನ್ನಬೇಕು. ಏನಂತೀರಾ? ಬಾಯ್. ನೋಡಿ ಮೀನು ತಿನ್ನಿ, ಎಂಜಾಯ್ ಮಾಡಿ ಹೇಳಿ. ಚಂದ್ರು ಸರ್ ಅವರು ಮಸ್ತಾಗಿ ಒಂದು ಫಿಶ್ ಫ್ರೈ ಮಾಡಿ ನಾನು ಕೊಟ್ಟಿದ್ದಾರೆ. ಸಖತ್ತಾಗಿದೆ ನೋಡೋಕ್ಕಂತೂ, ಮೌತ್ ವಾಟ್ರಿಂಗ್ ಆಯಿತಾ. ನಾನು ಒಬ್ಬಳೇ ತಿನ್ನಲ್ಲ, ನನ್ನ ಟೀಮ್ಗೂ ಕರಿತೀನಿ. ಈಗ ಅವರೂ ಬರಲಿ ಆಯಿತಾ. ಬನ್ನಿ ಮಧು ಅವರೇ ಬನ್ನಿ, ಇನ್ನು ಯಾರೆಲ್ಲ ಬರ್ತೀರಾ ಬನ್ನಿ ಪ್ಲೀಸ್ ಬನ್ನಿ. ಅಟ್ಯಾಕ್. ನೀವೆಲ್ಲ ತಿನ್ಬಿಟ್ಟು ಹೇಳ್ಬೇಕಾಯ್ತಾ ಯಾವ ಥರ ಇದೆ ಅಂತ. ಪ್ಲೀಸ್ ಕಮ್. ಅವರೆಲ್ಲ ಬರೋ ತನಕ ನಾನು ಫಸ್ಟು ಟೇಸ್ಟ್ ಮಾಡಿಬಿಡ್ತೀನಿ. ಬರೀ 15 ನಿಮಿಷದಲ್ಲಿ ರೆಡಿ ಆಗಿಬಿಟ್ಟಿರ. ನಿಜ ಗೊತ್ತಿರಲಿಲ್ಲ 15 ನಿಮಿಷದಲ್ಲಿ ಫಿಶ್ ಫ್ರೈ ಆಗುತ್ತೆ ಅಂತ. ಹೇಗಿದೆ ಅಲ್ಲ? ತುಂಬಾ ಸಾಲ್ಟ್ ಅದು ಎಲ್ಲ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆನ್ ಪಾಯಿಂಟ್.
ಅಲ್ಲ ಅಲ್ಲ ಬೆಣ್ಣೆ ಬೆಣ್ಣೆ ಥರ ಇದೆ. ಹೂವು ಹೂವು ಇಟ್ಸ್ ವೆರಿ ಯಮ್. ನಿಮ್ಮ ಮನೆ ಸಬ್ಸ್ಕ್ರೈಬ್ ಮಾಡಿ. ಒನ್ ಮೋರ್ ಬಾಯ್.